ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯುವ ಪಡುಕೋಣೆ. ಇವತ್ತು ನಾನು ಆ್ಯಪಲ್ ಕಂಪ್ನಿಯ ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಐ ವಾಚ್ನ ಇವತ್ತು ರಿವ್ಯೂ ಮಾಡ್ತಾ ಇರೋದು. ನೋಡೋಣ ಐ ವಾಚ್ನಲ್ಲಿ ಅದು ಯಾವ ಸೀರೀಸ್, ಅದು ಹೇಗಿದೆ, ಅದರ ಅಮೌಂಟ್ ಎಷ್ಟು, ಅದು ಎಲ್ಲಿಂದ ತಂದಿದ್ದೀನಿ, ಅದನ್ನ ನಿಮಗೆ ಒಂದೊಂದೇ ತಿಳಿಸ್ತಾ ಹೋಗ್ತೀನಿ. ಓಕೆ, ಲೆಟ್ಸ್ ವಾಚ್. ಎಸ್, ಇವಾಗ ನೀವು ನೋಡ್ತಾ ಇರೋದು ಐ ವಾಚ್ SE ಸೆಕೆಂಡ್ ಜನರೇಷನ್. ಇದು ನೋಡಿ, ತುಂಬ ತುಂಬ ಚೆನ್ನಾಗಿದೆ. ನಿಮಗೆ ಕ್ವಾಲಿಟಿ, ಇದನ್ನ ನೀವು ಇಟ್ಕೊಂಡು ಅದನ್ನು ನೋಡ್ತಾ ಇದ್ರೆ ನಿಮ್ಗೆ ಅದ್ರ ಕ್ವಾಲಿಟಿ ಗೊತ್ತಾಗುತ್ತೆ. ಸೊ ಇದ್ರ ಸ್ಪೆಸಿಫಿಕೇಶನ್ ಏನು, ಇದ್ರ ಒಂದು ಸ್ಪೆಷಾಲಿಟಿ ಏನು ಅಂತ ನಿಮ್ಗೆ ಹೇಳ್ತೀನಿ. ಆ್ಯಕ್ಚುಲಿ ನಾನು ಇದನ್ನು ತರಿಸಿರೋದು USA ಇಂದ. ನನ್ನ ಫ್ರೆಂಡ್ ಒಬ್ಬರ ಕೈಯಲ್ಲಿ ಇದನ್ನು ತರಿಸಿರೋದು. USA ನಿಮಗೆ ಇದ್ರ ಪ್ರಾಡಕ್ಟ್ ಪ್ರೈಸ್ ಬಂದ್ಬಿಟ್ಟು 18,500. ಅದೇ ನೀವು ಇವಾಗ ಇಂಡಿಯಾದಲ್ಲಿ ಬೈ ಮಾಡ್ತೀರಾ ಅಂತಂದರೆ ನಿಮಗೆ 35 ರೇಂಜ್ವರೆಗೂ ಆಗುತ್ತೆ. 35,000ವರೆಗೂ ಇದ್ರ ಪ್ರೈಸ್ ಬೀಳುತ್ತೆ. ಸೊ ಇದನ್ನು ನಾನು ತರಿಸಿರೋದು USA ಕ್ಯಾಲಿಫೋರ್ನಿಯಾ ಅಂತ, ಅಲ್ಲಿ ಇದನ್ನು ತರಿಸಿರೋದು. ಒಂದನೇದಾಗಿ ಇದು ವಾಟರ್ ಪ್ರೂಫ್ ಆಗಿದೆ. ಇನ್ನೊಂದು, ಇದರಲ್ಲಿ ನೀವು ಯೂಟ್ಯೂಬ್ನ ಇನ್ಸ್ಟಾಲ್ ಇದಕ್ಕೆ ಹಾಕೊಂಡು ಯೂಟ್ಯೂಬ್ ಕೂಡ ಪ್ಲೇ ಆಗುತ್ತೆ ಇದರಲ್ಲಿ. ನೆಕ್ಸ್ಟು ಕಾಲ್, ನಾರ್ಮಲ್ ಆಗಿ ಎಲ್ಲ ಇವಾಗ ಕಾಲನ್ನು ಮಾಡ್ಬೋದು ಎಲ್ಲ ಸ್ಮಾರ್ಟ್ ವಾಚಲ್ಲಿ. ಸೊ ಅದು ಒಂದು ಫೀಚರ್ಸು. ಇನ್ನೊಂದು ಮೇಜರ್ ಥಿಂಗ್ಸ್ ಏನಂದರೆ, ನೀವೆಲ್ಲೋ ಫೋನ್ ಬಿಟ್ಟಿರ್ತೀರ, ಎಲ್ಲಿ ಬಿಟ್ಟಿದ್ದೀನಿ ಅಂತ ಗೊತ್ತಿರಲ್ಲ, ಎಲ್ಲೋ ಅರ್ಜೆಂಟಲ್ಲಿ ಹಾಗೆ ಆಗುತ್ತೆ, ಹ್ಯಾಪನ್ಸ್ಗಳು. ಸೊ ಅಂಥ ಟೈಮಲ್ಲಿ ನೀವು ಇದನ್ನ ಯೂಸ್ ಮಾಡಿಬಿಟ್ಟು ನಿಮ್ಮ ಫೋನ್ ಎಲ್ಲಿದೆ ಅಂತ ಫೈಂಡ್ ಮಾಡ್ಬೋದು. ಜಸ್ಟ್ ಇದರಲ್ಲಿ ಒಂದು ಆಪ್ಷನಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಫೋನನ್ನು ರಿಂಗ್ ಮಾಡೋ ಥರ ಇದು ಮಾಡುತ್ತೆ. ಇನ್ನೊಂದು ಏನಂತಂದರೆ, ಮೇಜರ್ ಥಿಂಗ್ಸು, ಎಲ್ಲೋ ಕಳ್ಕೊಂಡ್ಬಿಟ್ಟಿರ್ತೀರ, ಬಸ್ಸಲ್ಲೋ ಎಲ್ಲೋ ಹೋಗಿದಾಗ ಎಲ್ಲೋ ಬಿಟ್ಟಿರ್ತೀರ ಫೋನ್ನ. ಆ ಟೈಮಲ್ಲಿ ಕೂಡ ನೀವು ಎಲ್ಲಿದೆ, ನನ್ನ ಫೋನ್ ಎಲ್ಲಿದೆ ಅಂತ ಅಂದ್ಬಿಟ್ಟು ಇದ್ರ ಮೂಲಕ ಲೊಕೇಶನ್ ಕೂಡ ಟ್ರ್ಯಾಕ್ ಮಾಡುವಂಥ ಒಂದು ಫೀಚರ್ಸ್ ಇದರಲ್ಲಿದೆ. ಓಕೆ, ನೆಕ್ಸ್ಟು ಇನ್ನೊಂದು ಗುಡ್ ಥಿಂಗ್ಸ್ ಏನಂತಂದರೆ, ಇದರಲ್ಲಿ ಇನ್ನ 2 ಜನರೇಷನ್ ಇದೆ. iWatch ಸೀರೀಸ್ 8 ಮತ್ತೆ iWatch ಸೀರೀಸ್ ಅಲ್ಟ್ರಾ ಅಂತ ಅಂದ್ಬಿಟ್ಟು. iWatch ಸೀರೀಸ್ 8 ಬಂದ್ಬಿಟ್ಟು ನೀವು 45,000 ಸ್ಪೆಂಡ್ ಮಾಡಬೇಕು, ಆಯ್ತಾ. ಆಮೇಲೆ ಅಲ್ಟ್ರಾಗೆ ಬಂದ್ಬಿಟ್ಟು 90,000 ಸ್ಪೆಂಡ್ ಮಾಡಬೇಕು. ಬಟ್ ಇದನ್ನ ನೀವು ಪರ್ಚೇಸ್ ಮಾಡಿದ್ರೆ ಅದೆರಡು ವಾಚಲ್ಲಿರುವಂತಹ 90 to 95% ಫೀಚರ್ಸು ನಿಮಗೆ SEL ಸಿಗ್ತಾ ಇದೆ. ಸೊ ಇದೊಂದು ತುಂಬ ಗುಡ್ ಥಿಂಗ್ಸ್ ಅಂತ ಅನ್ಬೋದು. ಸೊ ನನ್ನ ಸಜೆಷನ್ ಏನಂತಂದರೆ, ನೀವು ಚೀಪೆಸ್ಟ್ ಅಂದರೆ ಐ ವಾಚ್ ತೊಗೊಬೇಕು, ನಾನು ಐ ವಾಚ್ ಹಾಕಬೇಕು ಅಂತ ಆಸೆ ಪಡೋರು ಆ ರೇಂಜಲ್ಲಿ ಹೋಗೋದಕ್ಕಿಂತ 30,000 ಬಜೆಟಲ್ಲಿ ನಿಮಗೆ ನಾವು ಇಲ್ಲೇ ಪರ್ಚೇಸ್ ಮಾಡ್ತೀವಿ ಅಂತಂದರೆ ನೀವು SEಗೆ ಆರಾಮಾಗಿ ಇದನ್ನು ಹೋಗ್ಬೋದು ಅಂತ. ನೀವು ಯಾರಾದರೂ ನಿಮಗೆ US ಇರೋರು ಯಾರು ಫ್ರೆಂಡ್ಸ್ ಇದ್ದರೆ ನೀವು ಆರಾಮಾಗಿ ಅವ್ರ ಹತ್ರ ತರಿಸಿ, ಅರ್ಧಕ್ಕೆಲ್ಲ ಅಮೌಂಟ್ ಉಳಿಯುತ್ತೆ. ಸೊ ನನ್ನ ಸಜೆಷನ್ನು iWatch SE ದಿ ಬೆಸ್ಟ್ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಆ ಪ್ರೈಸಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ಇದೇ ಸಿಕ್ಬಿಡುತ್ತಲ್ಲ, ಇನ್ನೇನು ಒಂದು 5% 10% ಫೀಚರ್ಸ್ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನನ್ನ ಪ್ರಕಾರ ನೀವು iWatch SEನ ಬೈ ಮಾಡೋದು ದಿ ಬೆಸ್ಟ್ ಅಂತ ನನ್ನ ಒಂದು ಸಜೆಷನ್ನು. ಓಕೆ, ನೆಕ್ಸ್ಟ್ ಇವಾಗ ನೀವು ಬಾಕ್ಸ್ ಒಳಗಡೆ ಏನೇನು ಬಂದಿದೆ, ಹೇಗಿರುತ್ತೆ ಬಾಕ್ಸ್, ಹೇಗಿರುತ್ತೆ iWatch ಬಾಕ್ಸ್ ಹೇಗಿರುತ್ತೆ ಅದನ್ನು ನೋಡೋಣ. ಲೆಟ್ಸ್ ವಾಚ್.
ಫೈನಲಿ ಐ ವಾಶ್ನ ವೇರ್ ಮಾಡಿದ್ದೀನಿ, ತುಂಬ ಕಂಫರ್ಟೇಬಲ್ ಆಗಿದೆ, ಸ್ಮೂತ್ ಆಗಿದೆ. ಓಕೆ, ಇವತ್ತಿಗೆ ಐ ವಾಶ್ನ ರಿವ್ಯೂ ಮುಗೀತು. ನೆಕ್ಸ್ಟು ಇನ್ನೊಂದು ಯಾವುದಾದ್ರೂ ಪ್ರಾಡಕ್ಟ್ ಐ ವಾಚ್ ಐಫೋನ್ ಕಂಪ್ನಿದಲ್ಲಿ ಯಾವುದಾದ್ರೂ ಇದ್ದರೆ ಅದನ್ನ ರಿವ್ಯೂ ಮಾಡ್ತೀನಿ ಸದ್ಯದಲ್ಲೇ. ಸೊ ಎಲ್ಲರೂ ಕೂಡ ಯುವ ಪಡುಕೋಣೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಂ, ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ನನಗೂ ಕೂಡ ಇಷ್ಟ ಆಗುತ್ತೆ. ಸೊ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಫುಲ್ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.